ವರಮಹಾಲಕ್ಷ್ಮಿ ಇನ್ನೇನ್ ಬಂದೇ ಬಿಡ್ತು. ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾಯ್ತು. ನಿಮ್ಮನೇಲೆಲ್ಲ ಕ್ಲೀನಿಂಗ್ ಹೆಂಗ್ ನಡೀತಾ ಇದೆ? ವೆಲ್ಕಮ್ ಟು ಬ್ರಿಥ್ವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಕೊನೆ ತನಕ ನೋಡಿ. ವಾರ ಪೂರ್ತಿ ಕೆಲಸ ಮಾಡೋದ್ರಿಂದ ಸಿಗದೇ ವೀಕೆಂಡು ಕೆಲಸ ಮಾಡ್ಕೊಳಕ್ಕೆ. ಅದ್ರಲ್ಲೂ ಇನ್ನೆರಡೇ ವೀಕೆಂಡ್ ಇರೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಓಕೆ ಈ ವೀಕೆಂಡ್ ಕೆಲಸ ಸ್ಟಾರ್ಟ್ ಮಾಡ್ಬಿಡೋಣ. ಇಲ್ಲ ಅಂದ್ರೆ ಒಂದ್ ವಾರದಲ್ಲಿ ಫುಲ್ ಮುಗ್ಸಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಬೆಳಗ್ಗೆನೆ ತಿಂಡಿ ಮಾಡಿ ಮಕ್ಳನ್ನ ಸ್ಕೂಲಿಗೆ ಕಳಿಸಿ ಬೆಳಗ್ಗೆನೆ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟೆ. ಎಷ್ಟೊಂದ್ ಡ್ರೆಸ್‌ಗಳು ಹಂಗೇನೆ. ಮೆಮೊರೀಸ್ ಅಲ್ವಾ? ಇದು ನನ್ನ ಹಸ್ಬೆಂಡ್ ನನಗೆ ಫಸ್ಟ್ ಕೊಡ್ಸಿದ್ ಡ್ರೆಸ್ಸು. ಹಂಗಾಗಿ ಅದನ್ನ ಮೆಮೊರಿಯಾಗ ಹಂಗೇನೆ ಇಟ್ಕೊಂಡಿದೀನಿ ಯಾರಿಗೂ ಕೊಡ್ದಲೆ. ಮತ್ತೆ ನಾವು ಕಾಳಹಸ್ತಿಗೆ ಹೋಗಿದ್ದಾಗ ತಂದಿದ್ವಿ ಒಂದು ಡ್ರೆಸ್ಸು. ಅದು ಅಷ್ಟೇ ನನಗೆ ತುಂಬಾನೇ ಇಷ್ಟ. ಹಂಗಾಗಿ ನನ್ನ ಮಗಳು ದೊಡ್ಡವಳಾದ್ಮೇಲೆ ಹಾಕೊಂತಾಳೇನೋ ನೋಡೋಣ ಅಂತ ಆ ಡ್ರೆಸ್‌ಗಳು ಇನ್ನೂ ಕೊಟ್ಟಿಲ್ಲ. ಹಂಗೆ ಇಟ್ಟಿದೀನಿ. ನಮ್ಮ ಫ್ಯಾಮಿಲಿಲಿ ನಾನೇ ದೊಡ್ಡ ಮೊಮ್ಮಗಳು. ಹಂಗಾಗಿ ನನ್ಗೆ ಎಲ್ಲ ಕಸಿನ್ಸ್ ಇರೋರೆಲ್ಲ ಚಿಕ್ಕವರಾಗಿರೋದ್ರಿಂದ ನನ್ಗೆ ಯಾವ್ದಾದ್ರು ಚಿಕ್ಕದಾಯ್ತು ಡ್ರೆಸ್ ಅಂತ ಹೇಳಿದ್ರೆ ನಾನೆಲ್ಲ ಅವ್ರಿಗೆ ಕೊಟ್ಬಿಡ್ತೀನಿ. ಆದ್ರೆ ಸ್ವಲ್ಪ ಡ್ರೆಸ್‌ಗಳು ಮಾತ್ರ ಇಟ್ಕೊಂಡಿದೀನಿ ನೆನ್ಪಿಗಿರ್ಲಿ ಅಂತ. ತಿಂಡಿಗೆ ಇವತ್ತು ದೋಸೆ ಮಾಡಿದ್ದೆ. ಆಲೂಗೆಡ್ಡೆ ಪಲ್ಯ ಮತ್ತೆ ಚಟ್ನಿ ಮಾಡಿದ್ವಿ. ಮತ್ತೆ ಮಕ್ಕಳಿಗೆ ದೋಸೆ ಮಾಡಿ ಕಳ್ಸಿದ್ದಾಯ್ತು. ಮತ್ತೆ ಕೆಂಪು ಚಟ್ನಿ ಇತ್ತು. ಹಂಗಾಗಿ ಸೇಮ್ ಮಸಾಲೆ ದೋಸೆ ಹೆಂಗ್ ಬರುತ್ತೆ ಹಂಗ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಅದು ಬೆಂಗಳೂರಲ್ಲಿ ವೆದರ್ ಹೆಂಗಿದೆ ಅಲ್ವಾ ಇವಾಗ ತುಂಬಾನೇ ಚಳಿ ಆ ವೆದರ್‌ಗೆ. ಆದ್ರೆ ಒಂಥರ ಕೆಲಸ ಮಾಡಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ಯಾಕೆ ಅಂದ್ರೆ ಬಿಸಿಲಿದ್ರೆ ಸುಸ್ತಾಗ್ಬಿಡುತ್ತೆ. ಆದ್ರೆ ಮಳೆ ಇರೋದ್ರಿಂದ ಸುಸ್ತಾಗಲ್ಲ ಅಷ್ಟು ಅಂತ. ತಿಂಡಿ ತಿಂದು ಮತ್ತೆ ನಮ್ಮನೆದು ಫಿಲ್ಟರ್ ಕಾಫಿ ಕುಡ್ದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಕೌದಿ ಆರ್ಡರ್ಸ್ ಬಂದಿತ್ತು. ಹಂಗಾಗಿ ನಮ್ಮ ಪಪ್ಪಂಗೆ ಅದೆಲ್ಲ ಕೆಲಸ ಹೆಂಗ್ ನಡೀತದೆ ಮತ್ತೆ ಮನೆದೆಲ್ಲ ಕೆಲಸ ಹೆಂಗ್ ನಡೀತಿದೆ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದ್ದೆ. ಫಸ್ಟ್ ನಾವಿಬ್ರೇ ಇರ್ಬೇಕಾದ್ರೆ ಡಬಲ್ ಬೆಡ್ರೂಮ್ ಮನೆ ಮಾಡ್ಕೊಂಡಿದ್ದಾಗ ಇಷ್ಟು ದೊಡ್ಡ ಮನೆ ಏನಕ್ಕೆ ಮಾಡ್ಕೊಂಡಿದ್ದೀರಾ ನೀವು ಅಂತ ಹೇಳ್ತಿದ್ರು. ಇವಾಗ ಮಕ್ಳಿರೋದ್ರಿಂದ ನಮ್ಗೆ ಜಾಗನೇ ಸಾಕಾಗ್ತಿಲ್ಲ ಅನ್ನೋ ತರ ಫೀಲ್ ಆಗ್ತಿರುತ್ತೆ. ಎಲ್ಲಿ ನೋಡಿದ್ರು ಖಾಲಿ ಜಾಗ ಅನ್ನೋದೇ ಇಲ್ಲ. ಎಲ್ಲಿ ನೋಡಿದ್ರು ಎಲ್ಲಾ ವಸ್ತುಗಳನ್ನು ತುಂಬಿ ತುಂಬಿ ಪ್ಯಾಕ್ ಮಾಡಿ ಇಟ್ಟಿದೀವಿ ಅನ್ಸುತ್ತೆ. ಹಂಗಾಗಿ ಅದನ್ನ ಒಂದ್ಸತಿ ತೆಗಿಬೇಕು ಅಂತ ಅಂದ್ರೆ ಕ್ಲೀನಿಂಗಿಗೆ ಅದೇ ಯೋಚನೆ ಆಗ್ತಾ ಇರತ್ತೆ. ಅಯ್ಯೋ ತೆಗೆದ್ರೆ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ದಿನ ಆಗಿತ್ತು ನಾನು ತೆಗ್ದೇ ಇರ್ಲಿಲ್ಲ ಕ್ಲೀನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಇವತ್ ನನ್ನ ಹಸ್ಬೆಂಡ್‌ಗೆ ಪ್ಲೀಸ್ ಇವತ್ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ದೆ. ಯಾಕೆಂದ್ರೆ ಮೇಲೊಂದ್ ವಸ್ತು ತೆಗ್ದು ಕೆಳಗಡೆ ಕೊಡ್ಬೇಕಾದ್ರೂ ಯಾರಾರು ಜೊತೆಗಿರ್ಬೇಕು ಅಂತ. ಮಕ್ಳಿದ್ರೆ ಹೆಲ್ಪ್ ಮಾಡ್ತಾರೆ ಚಿಕ್ಕ ಪುಟ್ಟದು. ಅದೆರಡು ಚಿಕ್ಕ ವಾರ್ಡ್‌ರೋಬಲ್ಲಿ ನೋಡಿ ಎಷ್ಟು ಸ್ಟಫ್ಸ್ ಇದೆ ಅಂತ. ಅದು ಹಳೇ ಫೋನು ನಾವನ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದಿದ್ದು ನಾನು ನನ್ನ ಹಸ್ಬೆಂಡು ರಿಲಯನ್ಸ್. ಅವಾಗ ರಿಲಯನ್ಸ್ ಟು ರಿಲಯನ್ಸ್ ಅನ್ಲಿಮಿಟೆಡ್ ಫ್ರೀ ಕಾಲ್ಸ್ ಇತ್ತು. ಅವಾಗ ಬೇರೆ ನೆಟ್‌ವರ್ಕಲ್ಲೆಲ್ಲ ಅಷ್ಟು ಫ್ರೀ ಕಾಲ್ಸ್ ಯಾವುದು ಇರ್ಲಿಲ್ಲ. ಹಂಗಾಗಿ ನಾನು ಅವರು ಇಬ್ರು ರಿಲಯನ್ಸ್ ಯೂಸ್ ಮಾಡ್ತಾ ಇದ್ವಿ. ಹಂಗಾಗಿ ಅದ್ ಮೆಮೊರಿಗೆ ಅಂತ ಹೇಳ್ಬಿಟ್ಟು ಆ ಫೋನ್ ಇಟ್ಕೊಂಡಿದೀವಿ ಹಂಗೇನೆ. ಎಷ್ಟು ಚಿಕ್ಕದಾಗಿ ಕ್ಯೂಟ್ ಆಗಿದೆ ಅಂತ. ಅದು ಹ್ಯಾಂಡ್ ಪ್ರಿಂಟ್ ಮಾಡಿರೋದು ಕಾಣಿಸ್ತಾ ಇರೋದು ನಿಮ್ಗೆ. ಅದು ನಂದು ನನ್ನ ಹಸ್ಬೆಂಡ್ ಮತ್ತೆ ಮಕ್ಳದು. ಅದು ನಾವು ಐಕಿಯಾದಲ್ಲಿ ಅದ್ರದ್ದು ಫ್ರೇಮ್ ತಂದ್ಬಿಟ್ಟು ಅದು ಫ್ರೇಮ್ ಮಾಡಿ ಹಾಕೊಂಡಿದೀವಿ ರೂಮಲ್ಲಿ. ಕೈಗೆ ಪೇಂಟ್ ಮಾಡ್ಕೊಂಡು ಒಂದು ಎಲ್ಲೋ ಡ್ರಾಯಿಂಗ್ ಶೀಟ್ ಮೇಲೆ ಅದನ್ನ ಪ್ರಿಂಟ್ ಮಾಡಿ ಇಟ್ಟಿದೀವಿ. ಒಂದ್ ರೂಮ್ ಕ್ಲೀನ್ ಮಾಡಿ ಡಸ್ಟಿಂಗ್ ಎಲ್ಲ ಮಾಡಿ ಫ್ಯಾನ್‌ದು ಎಲ್ಲ ಕ್ಲೀನ್ ಮಾಡಿ ಕಸ ಗುಡ್ಸಿ ಒಂದನ್ನ ಒರ್ಸಿದ್ದಾಯ್ತು. ಮತ್ತೆ ಒಂದು ವಾರ್ಡ್‌ರೋಬ್ ತರ ಇದೆ ಅದನ್ನ ಕ್ಲೀನ್ ಮಾಡ್ಬೇಕಾಗಿತ್ತು. ನೋಡಿ ಇದು ಎಷ್ಟು ಶಾರ್ಪ್‌ನರ್ ಎಷ್ಟು ಪೆನ್ಸಿಲ್ಸ್ ಇದೆ ಅಂತ ಹೇಳಿದ್ರೆ ಅಪ್ಪಾ! ಅದನ್ನ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಅಷ್ಟೇ ಇರುತ್ತೆ. ಒಂದಿನ ತಗೊಂಡೋಗಿದ್ ಎರೇಸರು, ಶಾರ್ಪ್‌ನರು ಮತ್ತೆ ಮನೆಗ್ ಬರೋದೇ ಇಲ್ಲ. ಮತ್ತೆ ಸ್ಕೇಲ್ ಅಂತೂ ಕೇಳೋದೇ ಬೇಡ. ಯಾವಾಗ್ಲೂ ಸ್ಕೇಲ್ ಅಂತೂ ಇರದೇ ಇಲ್ಲ. ಅದು ಮ್ಯಾಮ್ ಏನಾದ್ರು ತಗೋಬನ್ನಿ ಅಂತ ಹೇಳ್ದಾಗ ಸ್ಕೇಲ್ ಬೇಕು ಅಂತ ಕೇಳ್ದಾಗ್ಲೇ ಗೊತ್ತು ತಗೊಂಡೋಗಿರೋ ಸ್ಕೇಲ್ ಮನೆಗ್ ಬಂದೇ ಇರೋದಿಲ್ಲ ಅಂತ. ಎಷ್ಟು ಪೆನ್ಸಿಲ್ಸ್ ತಕ್ಕೊಡೋದು. ಮುಂಚೆ ನಾವೆಲ್ಲ ಶಾರ್ಪ್ ಮಾಡ್ಬೇಕಾದ್ರೆ ಪೆನ್ಸಿಲ್ ಅಷ್ಟೊಂದು ಮುರ್ದೋಗ್ತಾನೆ ಇರ್ಲಿಲ್ಲ ಲೆಡ್ ಎಲ್ಲ. ಇವಾಗಂತೂ ಆ ಪೆನ್ಸಿಲ್ಸ್ ಅಂತೂ ಯಾವ ಬ್ರ್ಯಾಂಡ್ ತಗೊಂಡ್ರುನು ಅದು ಲೆಡ್ಸ್ ಅಂತೂ ಮುರ್ದೋಗ್ತಾನೆ ಇರುತ್ತೆ ಶಾರ್ಪ್ ಮಾಡ್ತಾ ಮಾಡ್ತಾ ಮಾಡ್ತಾ. ನಿಮ್ಮನೇಲೂ ಅದೇ ಕಥೆನಾ? ಇದು ಕಸಿನ್ ಐರ್ಲೆಂಡಿಂದ ಗಿಫ್ಟ್ ತಂದ್ಕೊಟ್ಟಿದ್ದು ಮಕ್ಳಿಗೆ. ಮತ್ತೆ ಒಂದ್ ರೂಮ್ ಕ್ಲೀನಿಂಗ್ ಆಯ್ತು. ನೆಕ್ಸ್ಟ್ ಕಿಚನಿಗೆ ಹೋದೆ. ನಮ್ಮನೆ ಕಿಚನ್ನಲ್ಲಿ ವಿಂಡೋ ಇಲ್ದೇ ಇರೋದ್ರಿಂದ ಏನೇ ಇದ್ರೂನು ಗಲೀಜೆಲ್ಲ ತುಂಬಾ ಬೇಗ ಅಂಟಂಟೆಲ್ಲ ಕುತ್ಕೊಂಡ್ಬಿಡುತ್ತೆ. ಹಂಗಾಗಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂತಾನೆ ಇರ್ತೀನಿ. ಅಂತೂನು ಹಬ್ಬ ಅಂತ ಹೇಳಿದ್ರೆ ಒಂದ್ಸತಿ ಕ್ಲೀನ್ ಮಾಡ್ಬಿಡೋಣ ಅಂತ. ಮತ್ತೆ ನಮ್ದು ರೋಡ್ ಸೈಡಲ್ಲಿ ಬರೋದ್ರಿಂದ ಮನೆ ತುಂಬಾನೇ ಧೂಳ್ ಬರ್ತಾನೆ ಇರುತ್ತೆ ಮನೆ ಒಳಗಡೆ. ಮಕ್ಳಿಗ್ ಬಾಕ್ಸ್ ಎಲ್ಲ ಹುಡ್ಕಕ್ಕಾಗಲ್ಲ ಅಂತಾನೆ ಒಂದು ಬ್ಯಾಸ್ಕೆಟ್ ತರ ತಗೊಬಂದ್ಬಿಟ್ಟಿದ್ದೆ. ಅದಕ್ಕೆ ವಾಶ್ ಮಾಡೋದಕ್ಕೆ ಹಾಕಿಟ್ಬಿಟ್ರೆ
ಪಟ್ಟಂತ ಸಿಗ್ಬೇಕು ಅವರು ಹೊರಟಿದ ತಕ್ಷಣ ಅಂತ. ಸೋಫಾ ಕವರ್ಸ್ ಎಲ್ಲ ತೆಗಿಯೋದ್ ಬೇಡ ಅಂತ ಅನ್ಕೊಂತಿದ್ದೆ. ಆದ್ರೆ ಬಿಸಿಲು ಬಂದ್ಬಿಡ್ತು. ಹಂಗಾಗಿ ಎಲ್ಲ ವಾಶ್‌ಗೆ ಹಾಕ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೆ. ನಾವು ಕೆಲಸ ಸ್ಟಾರ್ಟ್ ಮಾಡಿ ಇನ್ನೂ ಒಂದ್ ರೂಮ್ ಕ್ಲೀನ್ ಮಾಡಿದ್ವಿ ಅಷ್ಟೇನೆ. ಅಷ್ಟ್ರಲ್ಲಿ ಮಕ್ಳು ಆಲ್ರೆಡಿ ಬಂದಾಗ್ಬಿಟ್ಟಿತ್ತು. ಆಮೇಲೆ ಅವ್ರು ಬೆಳಗ್ಗೆ ತಿಂಡಿ ಬೇಗನೆ ತಿಂದಿರ್ತಾರಲ್ಲ, ಮತ್ತೆ ನಮ್ಗೂನು ಕೆಲ್ಸ ಮಾಡಿ ಮಾಡಿ ಅಷ್ಟ್ರಲ್ಲಿ ಹಶ್ವಾಗ್ಬಿಟ್ಟಿತ್ತು. ಇನ್ನೊಂದ್ ರೂಮು ಕ್ಲೀನ್ ಮಾಡೋದಿತ್ತು, ಮತ್ತೆ ಹಾಲೆಲ್ಲ ಒರ್ಸ್ಕೊಂಬೇಕಾಗಿತ್ತು. ಅಷ್ಟ್ರಲ್ಲಿ ಊಟ ಮಾಡ್ಕೊಂಬಿಡೋಣ, ಆಮೇಲೆ ಒರ್ಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಊಟ ಮಾಡ್ತಿದ್ವಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆನೆ ಶನಿವಾರ ಎಲ್ಲ ಮನೆ ಕೆಲ್ಸ ಇರೋದ್ರಿಂದ ನಾನು ಶುಕ್ರವಾರನೇ ಸಾಂಬಾರೆಲ್ಲ ಮಾಡಿಟ್ಬಿಟ್ಟಿರ್ತೀನಿ. ಸೊ ಬಸ್ಸಾರು ಮತ್ತೆ ಪಲ್ಯ ಎಲ್ಲ ಮಾಡಿಟ್ಟಿದ್ದೆ. ಮುದ್ದೆ ಮಾಡಿರ್ಲಿಲ್ಲ. ಬಿಸಿಲಲ್ಲೆಲ್ಲ ಪಿಲ್ಲೋನ್ ಸ್ವಲ್ಪ ಹೊತ್ತು ಒಣಗಾಕಿದ್ವಿ. ಆಮೇಲೆ ಎಲ್ಲ ತಂದ್ಬಿಟ್ಟು ಅರೇಂಜ್ ಮಾಡ್ತಾ ಇದ್ವಿ. ಇದು ನಾವು ಆರ್ಡರ್ ಕೊಟ್ಟು ಸ್ಟಿಚ್ ಮಾಡ್ಸಿದ್ದು. ಫಸ್ಟ್ ತಗೊಂಡಿದ್ದನ್ನು ನಾವು ತುಂಬಾ ವರ್ಷ ಬಾಳ್ಕೆ ಬಂತು. ಆಮೇಲೆ ಅದು ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ಇದು ಆರ್ಡರ್ ಕೊಟ್ಟು ಹೊಲ್ಸಿದ್ವಿ. ಅದು ಚೆನ್ನಾಗ್ ಹೊಲ್ದಿದ್ದಾರೆ. ಇದು ಸ್ಟಿಚ್ ಮಾಡ್ಸಿ ಒಂದು 4, 5 ವರ್ಷ ಆಗಿದೆ ಅನ್ಸುತ್ತೆ. ಮಕ್ಳು ಚಿಕ್ಕವರಿರೋದ್ರಿಂದ ಕೂತ ತಕ್ಷಣ ಆ ಸೋಫಾ ಮೇಲೆ ಹಾಸಿರೋದು ಏನೇ ಮೆಟೀರಿಯಲ್ ಆಗಿರ್ಬೋದು ಎಲ್ಲ ಜಾರ್ಕೊಂಡು ಹೋಗುತ್ತೆ. ಅದಕ್ಕೇನೆ ಇದಕ್ಕೇನೆ ಕವರ್ ತರ ತಂದ್ಬಿಟ್ಟು ಹಾಕ್ಬಿಟ್ಟಿದೀವಿ. ಎಷ್ಟ್ ಸತಿ ತೆಗ್ದು ಅದನ್ನ ಅರೇಂಜ್ ಮಾಡಕ್ ಆಗ್ತಿರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ವಾಷಿಗೆ ಹಾಕಿದ್ದೆ. ಮತ್ತೆ ಎಲ್ಲ ಮನೆ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರೆ ನಮ್ಮ ಮಕ್ಳು ಮಲ್ಗಕ್ ಬಿಡ್ಲಿಲ್ಲ. ಆಮೇಲೆ ಎದ್ದು ಸ್ನಾನ ಮಾಡ್ಕೊಂಡು ಅಷ್ಟ್ರಲ್ಲಿ ಸಂಜೆ ಆಗ್ಬಿಟ್ಟಿತ್ತಲ್ಲ, ಪೂಜೆ ಮಾಡೋಣ ಅಂತ ಹೋದೆ. ನಾನು ಸ್ಯಾಟರ್ಡೆ ಆಂಜನೇಯ ಪೂಜೆ ಮಾಡ್ತೀನಿ. ಅಷ್ಟೋತ್ತರ ಓದ್ಬಿಟ್ಟು ನಮ್ಗೆ ಮನ್ಸಲ್ಲಿ ಏನಾದ್ರು ಆಸೆ ಇತ್ತು ಅಂತ ಹೇಳಿದ್ರೆ ಸಂಕಲ್ಪ ಮಾಡಿ ಮನ್ಸಲ್ಲಿ ಪ್ರತಿ ಶನಿವಾರ ನಾವು ಅಷ್ಟೋತ್ತರ ಓದ್ಬಿಟ್ಟು ಮತ್ತೆ ಆಂಜನೇಯನ್ ಬಾಲಿಗೆ ಒಂದೊಂದೇ ಚುಕ್ಕಿ ಹಿಡ್ಕೊಂಡ್ ಬರ್ಬೇಕು. ಆ ಚುಕ್ಕಿ ಆಂಜನೇಯನ್ ಬಾಲದ ತುದಿಗ್ ಬರೋ ಅಷ್ಟೊತ್ತಿಗೆ ನಮ್ಮ ಆಸೆ ಪೂರೈಸುತ್ತೆ ಅಂತ ಹೇಳ್ಬಿಟ್ಟು ಇದು ಯಾರೋ ಮಾಡಿರೋರು ಪೂಜೆ ಮಾಡಿದ್ದವ್ರು ನಮಗ್ ಹೇಳಿದ್ರು. ಅವಾಗಿಂದ ನನ್ ಮನ್ಸಿಗೆ ಏನಾರು ದೊಡ್ಡಾಸೆ ಅಂತಾನೆ ಅಲ್ಲ, ಇವಾಗೇನಾದ್ರೂ ನಂಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇರತ್ತೆ, ದೇವ್ರೆ ನನ್ಗೆ ಕಾಮ್ ಆಗಿರ್ಬೇಕು ಮೈಂಡು ಅಂತ ಹೇಳ್ಬಿಟ್ಟು ಒಂದೊಂದ್ಸತಿ ಕೇಳ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅದ್ ಮಾಡ್ತಾ ಇರ್ಬೇಕಾದ್ರೆ ನನ್ಗೊಂಥರ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ, ಮತ್ತೆ ಸ್ಟ್ರೆಸ್ ಎಲ್ಲ ಆಗಲ್ಲ ಅಂತ ಅನ್ಸುತ್ತೆ. ಈ ಜನರೇಷನ್ ಅಲ್ಲಿ ನಮ್ಗೆ ಬೇಕಾಗಿರೋದೇ ಮನ್ಸಿಗ್ ನೆಮ್ಮದಿ ಅಂತ ಹೇಳ್ಬೋದು. ಸಾಂಬ್ರಾಣಿ ಧೂಪ ಹಾಕೋದು ಅಂದ್ರೂನು ನನಗ್ ತುಂಬಾನೇ ಇಷ್ಟ. ಹಂಗಾಗಿ ಶನಿವಾರ ಮನೆ ಎಲ್ಲ ಕ್ಲೀನ್ ಮಾಡಿರ್ತೀನಿ ಮತ್ತೆ ಪೂಜೆನೂ ಮಾಡಿರ್ತೀನಿ. ಸೊ ಹಂಗಾಗಿ ಒಂದ್ ರೌಂಡ್ ಧೂಪ ಹಾಕ್ಬಿಡ್ತೀನಿ ಶನಿವಾರ. ನಾನ್ ಬೆಳಗಿಂದ ಎಷ್ಟ್ ಕ್ಲೀನ್ ಮಾಡಿದ್ರು ಮತ್ತೆ ಸಂಜೆಗೆ ಅದೇ ಪರಿಸ್ಥಿತಿಗೆ ಬಂದಿರುತ್ತೆ ಮನೆ. ಚಳಿ ಮತ್ತೆ ಮಳೆ ಇದ್ದಿದ್ರಿಂದ ಏನಾದ್ರು ಸ್ವಲ್ಪ ಸ್ಪೈಸಿಯಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಡ್ರೈ ಗೋಬಿ ಮತ್ತೆ ನೂಡಲ್ಸ್ ಮಾಡೋಣ ಅಂತ ಅನ್ಕೊಂಡೆ. ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದ್ ಪಾತ್ರೆಲಿ 2 ಈರುಳ್ಳಿ, ಸಾಂಬಾರ್ ಸೊಪ್ಪು, ಕರ್ಬೇವಿನ ಸೊಪ್ಪು, ಮತ್ತೆ ಎಲೆಕೋಸು ಮತ್ತೆ ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಕೊಬೇಕು. ಆಮೇಲೆ ಮತ್ತೆ ನಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಇದಕ್ಕೆ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ, ಯಾಕೆಂದ್ರೆ ಪಕೋಡ ತರ ಮಾಡ್ತಾ ಇರೋದ್ರಿಂದ. ಮೈದಾ ಹಿಟ್ಟು ಮತ್ತೆ ಸ್ವಲ್ಪ ಅಕ್ಕಿ ಪುಡಿ ಹಾಕೊಂಡಿದ್ದೀನಿ ಕ್ರಿಸ್ಪಿನೆಸ್ ಬರೋಕ್ಕೋಸ್ಕರ. ಹಾಕೊಂಡು ಫಸ್ಟು ಹಂಗೆ ಡ್ರೈ ಆಗಿ ಕಲ್ಸ್ಕೊಂಬಿಡೋಣ. ಯಾಕೆ ಅಂತ ಹೇಳಿದ್ರೆ ಅದು ನೀರಿನ ಅಂಶ ಎಲೆಕೋಸಲ್ಲಿ ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ತೆಳ್ಳಗಾಗ್ಬಿಟ್ರೆ ಇದಾಗತ್ತೆ. ಮತ್ತೆ ಇದೊಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋ ಥರ ಬಿಟ್ಬಿಡ್ಬೇಕು. ಆವಾಗ ಏನಾಗತ್ತೆ ಅದರಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ. ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊತಾ ಇರ್ಬೇಕಾದ್ರೆ ನಮಗೊಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಗೋಬಿಗೆ ಹೆಂಗ್ ಬಿಡ್ತೀವಿ ಅದೇ ಥರನೇ ಸೇಮ್. ಬಜ್ಜಿ ಎಲ್ಲ ಆದರೆ ನಾವು ಸ್ವಲ್ಪ ನೀರು ಜಾಸ್ತಿ ಹಾಕ್ತೀವಿ. ಇದನ್ನ ಸ್ವಲ್ಪ ಗಟ್ಟಿಯಾಗೇನೆ ಕಲ್ಸ್ಕೊಬೇಕು ನಾವು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದು ಮ್ಯಾರಿನೇಟ್ ಆಗ್ತಾ ಇರ್ಬೇಕಾದ್ರೆ ಈ ಕಡೆ ನೂಡಲ್ಸಿಗೆ ರೆಡಿ ಮಾಡ್ಕೊಂಡ್ಬಿಡೋಣ. ನೂಡಲ್ಸಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಎಲೆಕೋಸು ಅಂತಲೇ ಹೇಳ್ಬೋದು. ಎಲೆಕೋಸು, ಕ್ಯಾರೆಟ್, ಬೀನ್ಸು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸ್ಲೈಟಾಗಿ ಫ್ರೈಡ್ ರೈಸಿಗೆ ಹಿಂಗೆ ಕಟ್ ಮಾಡ್ಕೊತಿದ್ದೀವಿ ಆ ಥರ ಕಟ್ ಮಾಡ್ಕೊತೀನಿ ನಾನು. ಮತ್ತು ಕ್ಯಾಪ್ಸಿಕಮ್ ಮತ್ತು ಆನಿಯನ್ನು ಎಲ್ಲನೂ ಕಟ್ ಮಾಡಿ ಎತ್ತಿಟ್ಕೊತಿದ್ದೀನಿ. ಮತ್ತೆ ಒಂದ್ ಕಡೆ ನೀರು ಬಿಸಿ ಆದ್ಮೇಲೆ ಆ ನೀರಿಗೆ ಸ್ವಲ್ಪ ಉಪ್ಪು ಮತ್ತೆ ಒಂಚೂರು ಆಯಿಲ್ ಹಾಕಿ ನೂಡಲ್ಸ್ ಹಾಕಿ ಬೇಯಕ್ಕೆ ಬಿಟ್ಬಿಡೋಣ. ನೀರು ಸ್ವಲ್ಪ ಕಾಯ್ದಿರೋದ್ರಿಂದ ನೂಡಲ್ಸ್ ಬೇಗನೆ ಬೆಂದೋಗುತ್ತೆ. ಮತ್ತೆ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ
ಮತ್ತು ಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲನೂ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲೇ. ಲೋ ಫ್ಲೇಮಲ್ಲಿ ಹಾಕ್ಬಿಟ್ರೆ ನೀರು ಬಿಟ್ಕೊಬಿಟ್ಟು ಅದು ಸ್ವಲ್ಪ ಕ್ರಿಸ್ಪಿನೆಸ್ ಹೋಗುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು. ಕ್ಯಾರೆಟು ಮತ್ತು ಬೀನ್ಸು ಬೇಯಕ್ಕೆ ಟೈಮ್ ತೊಗೊಳ್ಳೋದ್ರಿಂದ ಅದಾದಮೇಲೆ ಬೆಂದಮೇಲೆ ಸ್ವಲ್ಪ ನಾವು ನೂಡಲ್ಸ್ ಸೋಸ್ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕೊಂಡ್ಬಿಡೋಣ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರು, ಇದು ನಮ್ಮ ಊರಿಂದ ಮೆಣಸು ಅದ್ರಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಮತ್ತು ಗರಂ ಮಸಾಲ ಹಾಕಿಬಿಟ್ಟು ಮತ್ತು ಇದಕ್ಕೆ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಇದು ಡಾರ್ಕ್ ಸೋಯಾ ಸಾಸು ಸ್ವಲ್ಪ. ಅದು ಕಲರ್ ಬ್ರೈಟಾಗಿ ಕಾಣಿಸೋಕ್ಕೋಸ್ಕರ ಮತ್ತು ಟೇಸ್ಟು ಕೊಡುತ್ತೆ. ಮತ್ತು ಟೊಮ್ಯಾಟೊ ಕೆಚಪ್ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಸಾಸ್ ಇರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಹುಳಿ ಹುಳಿ ಫ್ಲೇವರ್ ಬಂದರೆ ಚೆನ್ನಾಗಿರುತ್ತೆ ಅಂತ ಕೆಚಪ್ ಹಾಕ್ಕೊಂಡ್ರೆ ಸಾಕು. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಏನು ಗ್ರೀನ್ ಚಿಲ್ಲಿ ಸಾಸ್ ಹಾಕಬೇಕು ಅಂತ ಏನಿಲ್ಲ. ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಸ್ಪ್ಯಾಚುಲ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ನನಗೆ ವುಡನ್ ಸ್ಪ್ಯಾಚುಲ ಅಂತ ಅಂದ್ರೇ ಇಷ್ಟ, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಮತ್ತು ನಾನ್ ಸ್ಟಿಕ್ಕಿಗೆಲ್ಲ ವುಡನ್ ಆದರೆ ಸ್ವಲ್ಪ ಸ್ಕ್ರ್ಯಾಚ್ ಆಗಲ್ಲ ಅಂತ. ನೋಡಿ ಇವಾಗ ರೆಡಿ ಆಗಿದೆ. ಕೊನೆಗೆ ಸಾಂಬಾರು ಸೊಪ್ಪು ಹಾಕಿಬಿಟ್ಟು ಫೈನಲ್ ಟಚ್ ಕೊಟ್ಟರೆ ಮಾತ್ರ ಚೆನ್ನಾಗಿ ಕಾಣ್ತಾ ಇದೆ. ಯಮ್ಮಿ ಆಗಿತ್ತು. ಮತ್ತು ಅಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗಿತ್ತು ಸ್ವಲ್ಪ. ಸೊ ಚಿಕ್ಕ ಚಿಕ್ಕದಾಗಿ ಗೋಬಿ ಎಷ್ಟು ಬರುತ್ತಲ್ವ ಅಷ್ಟು ಉಂಡೆ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನಾನು ಆ್ಯಕ್ಚುಲಿ ಗೋಬಿ ವಿತ್ ನೂಡಲ್ಸ್ ಮಾಡ್ತೀನಿ. ಸೇಮ್ ನಾವು ನೂಡಲ್ಸ್ ಮಾಡೋದ್ವಲ್ಲ ಅದಕ್ಕೆ ಮುಂಚೆ ಈ ಗೋಬಿ ಹಾಕ್ಬಿಟ್ಟು ಸಾಸ್ ಎಲ್ಲ ಹಾಕಿ ನೆಕ್ಸ್ಟ್ ನಾವು ನೂಡಲ್ಸ್ನ ಹಾಕ್ಕೋಬೇಕು. ಅದು ಗೋಬಿ ವಿತ್ ನೂಡಲ್ಸ್ ಆಗುತ್ತೆ. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇವರು ಎಲ್ಲ ನಮ್ಮನೇಲಿ ಬೇಡ ಇವತ್ತು ಇದೇ ಥರ ಮಾಡು ಅಂತ ಹೇಳಿದರು, ಬಜ್ಜಿ ಥರ ಅಂತ ಹೇಳಿಬಿಟ್ಟು ಹಂಗೇನೆ ಫ್ರೈ ಮಾಡಿದ್ದೆ. ನಾನು ಮೈದಾದಲ್ಲಿ ಮಾಡ್ತಿದ್ದೆ ಅಂತ ನನ್ನ ಹಸ್ಬೆಂಡು ಮೈದಾ ತಿನ್ನಬಾರ್ದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ಎಲ್ಲರೂ ತಿಂದ್ವಿ. ಚಳಿ ಚಳಿ ವೆದರ್ಗಂತೂ ತುಂಬಾ ಟೇಸ್ಟಿಯಾಗಿತ್ತು. ರೆಸಿಪಿ ಟ್ರೈ ಮಾಡಿ ನೋಡಿ, ಡೆಫಿನೆಟಾಗಿ ಇಷ್ಟಪಡ್ತೀರಾ. ದುಡ್ಡು ಹೆಂಗಿದೆ? ಚೆನ್ನಾಗಿದೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.